ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ಇವತ್ತು ರೆಡ್ ರೈಸ್ನ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ರೆಡ್ ರೈಸ್ ಇದು ಪಾಲಿಶ್ಲೆಸ್ಸು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 1 ಕಪ್ ಆಗುವಷ್ಟು ರೆಡ್ ರೈಸ್ನ ತೊಗೊಂಡು 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡು, ನೀವು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ 3 ಲೋಟ ನೀರು ಹಾಕ್ಕೋಬೇಕು. ಈಗ ನಾರ್ಮಲ್ ವೈಟ್ ರೈಸಿಗೆಲ್ಲ ನೀವು 2 ಲೋಟ ನೀರು ಹಾಕ್ಕೋತಿರಲ್ಲ, ಅದ್ರ ಬದಲಾಗಿ ಇದಕ್ಕೆ 3 ಲೋಟ ಹಾಕ್ಕೊಂಡು 8 ಅವರ್ಸ್ ನೆನೆಸಲೇಬೇಕು. ಇದನ್ನ ಈ ರೀತಿ ನಾನು ರಾತ್ರಿಯೇ ನೆನೆಸಿಟ್ಕೋತಾ ಇದ್ದೀನಿ. ಈಗ ಬೆಳಗ್ಗೆ ಆ ನೀರನ್ನ ಬಸಿದೇನೆ ಅದೇ ನೀರಿಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 6 ವಿಷಲ್ ಕೂಗಿಸ್ಕೋಬೇಕು. ನೀವು 1-2 ವಿಷಲ್ಗೆಲ್ಲ ಆಗೋದಿಲ್ಲ, ಒಂದು 6 ವಿಷಲ್ ಕೂಗಿಸ್ಕೋಬೇಕು. ರೆಡ್ ರೈಸ್ನಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಸಮೃದ್ಧವಾಗಿರೋದ್ರಿಂದ ಪ್ರೋಟೀನ್ ಅಧಿಕವಾಗಿರುತ್ತೆ, ನಾರಿನಾಂಶ ಕಡಿಮೆ ಇರೋದ್ರಿಂದ ತುಂಬ ಒಳ್ಳೆಯದು. ನಾರಿನಾಂಶನೂ ದೇಹಕ್ಕೆ ಬೇಕಾದಷ್ಟು ಇರುತ್ತೆ, ತುಂಬ ಕಡಿಮೆನೂ ಇರೋದಿಲ್ಲ, ತುಂಬ ಹೆಚ್ಚೇನೂ ಇರೋದಿಲ್ಲ. ಸಕ್ಕರೆ ಕಾಯಿಲೆ ಇರೋರಂತೂ ತುಂಬ ಆರಾಮಾಗಿ ಯೂಸ್ ಮಾಡ್ಬೋದು. ಕಾನ್ಸ್ಟಿಪೇಷನ್ ಇದ್ದವರು, ಹೃದಯ ಆರೋಗ್ಯಕ್ಕೂ ಸತ ಇದು ತುಂಬಾ ಒಳ್ಳೆಯದು. ನೀವು ಯಾವ ಸಾಂಬಾರ್ಗಾದ್ರೂ ಊಟ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಅದೇ ಮೇಯ್ನು, ಅಕ್ಕಿ ನೆನೆಸ್ಬೇಕು, ಒಂದು 6 ರಿಂದ 8 ವಿಷಲ್ನ ಕೂಗಿಸ್ಕೋಬೇಕು. ಇವತ್ತು ಸೊಪ್ಪು ಸಾಂಬಾರು ಮಾಡಿರೋದ್ರಿಂದ ಸೊಪ್ಪು ಸಾಂಬಾರು ಜೊತೆ ರೆಡ್ ರೈಸ್ ಊಟ ಮಾಡ್ತಾಯಿದ್ವಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಇದೇ ಥರ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀವು ಯಾವ ಸಾಂಬಾರು ಮಾಡಿದರೂ ಆ ಸಾಂಬಾರಿಗೆ ಊಟ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕಟ್ಬೋದು. ಥ್ಯಾಂಕ್ ಯು ಸೋ ಮಚ್.